ಮಂಗಳೇ ನಮಃ ಪಾರ್ವತಾಪದೇ ಹರ ಹರ ಮಹಾದೇವ ಶಂಭು ಗುರು ಬಸವಲಿಂಗ ಮಹಾಪ್ರಭು ಜೈ ಆದಿಶಕ್ತಿ ಎಲ್ಲ ಶರಣ ಬಂಧುಗಳಲ್ಲಿ ಅನಂತ ಶರಣಾರ್ಥಿಗಳು. ಇಂದಿನ ಕಳೆದ ದಿನ ಆ ದೇವಿಯ ಬಗ್ಗೆ ಬಸವೇಶ್ವರನಿಗೆ ಪರಮೇಶ್ವರರು ಏನೆಂಬುದಾಗಿ ಹೇಳ್ತಾ ಇದ್ರು. ಕಿಚ್ಚೆತ್ತಿ ಅಂತಕ್ಕಂಥದ್ದು ಏನು, ಈ ಮಾಯೆ ಅಂತಕ್ಕಂಥದ್ದು ಎಲ್ಲಿಂದ ಹುಟ್ಟಿತು, ಆದಿಶಕ್ತಿಯಿಂದ ಯಾರು ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ರು. ಮುಂದೆ ವಿದ್ಯೆ ಮತ್ತು ಉಪಾಧಿ ಎಂದರೆ ಏನು ಅಂತಕ್ಕಂಥ ವಿಚಾರವನ್ನು ಆ ಬಸವೇಶ್ವರನಿಗೆ ಶಿವರು ತಿಳಿಸ್ತಾ ಹೋಗ್ತಾ ಇದ್ದಾರೆ. ವಿದ್ಯೆ ಎಂಬ ಉಪಾಧಿಯದು ತಾನಿದ್ದಿರಲು ಎದುರಾಗಿ ಬ್ರಹ್ಮಗೆ, ವಿದ್ಯೆ ಎಂಬ ಉಪಾಧಿಯದು ತಾನಿದ್ದಿರಲು ಎದುರಾಗಿ ಬ್ರಹ್ಮಗೆ, ಮುದ್ದಿ ಹೊಡೆಚಿಚ್ಚೆತ್ತಿ ಈಶ್ವರ ಹೃದಯ ಮುಖವಾಯಿತು, ಈಶ್ವರ ಹೃದಯ ಮುಖವಾಯಿತು. ಇದ್ದಿರುವ ವಿದ್ಯೆ ಉಪಾಧಿಯಲ್ಲಿ ಶುದ್ಧ ಚೈತನ್ಯದುವೆ ಹೊಳೆಯದು, ಇದ್ದಿರುವ ವಿದ್ಯೆಯ ಉಪಾಧಿಗೆ ಶುದ್ಧ ಚೈತನ್ಯದುವೆ ಹೊಳೆಯದು. ಬಂದಜೆ ಬರುವಾಗಲೇ ಗಾಢಾಂಧಕಾರದಲ್ಲಿ, ಗಾಢಾಂಧಕಾರದಲ್ಲಿ. ವಿದ್ಯೆ ಉಪಾಧಿಯಿಂದ ಕೂಡಿದ ಚಿಚ್ಚೆತ್ತಿಯು ಈಶ್ವರ ಎನಿಸುವುದು. ಸ್ವಚ್ಛ ಕನ್ನಡಿಯಂತೆ ವಿದ್ಯೆಯು ಪ್ರಕಾಶ ಸ್ವರೂಪವಾಗಿದ್ದರಿಂದ ಈಶ್ವರನಿಗೆ ಸ್ವರೂಪದ ಮರವೇ ಇಲ್ಲ ಮತ್ತು ಸರ್ವಜ್ಞತ್ವಾದಿ ಉತ್ತಮೋತ್ತಮ ಗುಣಗುಳವನಾಗಿ ಪೂಜೆ ನೆನೆಸುವನು ಹಾಗೂ ಜಗತ್ತಿಗೆ ಒಡೆಯನಾಗಿರುವನು. ಅವಿದ್ಯೆಯಿಂದ ಕೂಡಿದ ಚಿಚ್ಚೆತ್ತಿಯು ಜೀವವೆನಿಸುವುದು. ಆ ವಿದ್ಯೆಯು ಮಲಿನ ಕನ್ನಡಿಯಂತಿದ್ದುದರಿಂದ ಅದನ್ನೊಡಗೂಡಿದ ಜೀವರು ತಮ್ಮ ಸ್ವರೂಪ ಸ್ವಲ್ಪವೂ ತಿಳಿಯದೆ ಕಿಂಚಿಜ್ಞತ್ವಾಗಿ ಅಲ್ಪ ಗುಣವುಳ್ಳವರಾಗಿ ಸಂಚಾರಿ ಜೀವಿಗಳಾಗುವುದು. ಅಂದರೆ ಹುಟ್ಟು ಸಾವಿನಿಂದ ದೂರ ಆಗುವುದಿಲ್ಲ, ಹುಟ್ಟಿ 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 ಸಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ಅವರಿಗೆ ಜೀವನು ಅಂತ ಹೇಳ್ತಾರೆ. ಮತ್ತು ಮಾಯೆಯ ಸತ್ವ ರಜ ತಮೋ ಗುಣವುಳ್ಳ ಮಾಯೆಯು ಸತ್ವಗುಣದಿಂದ ವಿದ್ಯೆಯು, ರಜೋಗುಣದಿಂದ ಅವಿದ್ಯೆಯೂ ಆಗಿ ಅವುಗಳಿಂದ ಜೀವ ಶಿವರುಗಳನ್ನು ಉಂಟು ಮಾಡಿತು. ತಮಗುಣ ಪ್ರಧಾನವಾಗಿರ್ತಕ್ಕಂಥ ಪ್ರಕೃತಿಯಿಂದ ಲೀಲಾ ಮಾತ್ರವಾಗಿ ನೀರೇ ತೆರೆಗಳು ನೂಲೇ ಬಟ್ಟೆಗಳು ಆದಂತೆ ಉಪಾದಾನ ಕಾರಣದಿಂದ ರೂಪದಿಂದ ಜಗದ್ರೂಪವಾಗಿ ಪರಿಣಮಿಸಿತು. ಮತ್ತು ಈಶ್ವರ ಅಂದರೆ ಯಾರು, ಅದರ ಚೈತನ್ಯವನ್ನು ಹೇಳ್ತೇನೆ ಕೇಳು ಅಂತೇಳಿ ಬಸವಣ್ಣನವರಿಗೆ ಶಿವನು ಹೇಳ್ತಾ ಇದ್ದಾರೆ. ಆರು ಈಶ್ವರರೆನಲು ಜಗವು ಶರೀರವಾದಿಗ ಜಗದ ತುಂಬಲು, ಓರುತಿಹ ರೂಪುಗಳು ಶಿರನಾಮಗಳು ಕಾಲುಗಳು, ಶಿರನಾಮಗಳು ಕಾಲುಗಳು. ಮೇರು ಪರ್ವತ ಸಾಗರವು ನದಿ ವೀರಕ್ಕೆ ನೀಸರುವಾತನು, ಓರುತಿಹನು ವಿರಾಟವೆಂದು ಈಶ್ವರನು ಎಂದ, ಈಶ್ವರನು ಎಂದ. ಈಶ್ವರ ಅಂದರೆ ಜಗತ್ತು ಸ್ಥೂಲ ಶರೀರವುಳ್ಳವನೇ ಈಶ್ವರನು. ಜಗತ್ತಿನಲ್ಲಿ ತೋರುವ ನಾಮ ರೂಪ ಕೈಕಾಲಾದಿ ಅವಯವ, ನದಿ ಸಮುದ್ರ ಪರ್ವತ ಭೂಮಿ ನೀರು ತೇಜ ವಾಯು ಆಕಾಶ ಸೂರ್ಯ ಚಂದ್ರರಾದಿಯಾಗಿ ತೋರುತ್ತಿರುವವನೇ ವಿರಾಟ ಎಂಬ ನಾಮವುಳ್ಳಂಥ ಈಶ್ವರನು ಎಂಬುದಾಗಿ ಈಶ್ವರನು ಹೇಳ್ತಾ ಇದ್ದಾರೆ. ಮತ್ತೆ ಈಶ್ವರರಾರೆನದು ಕೇಳು ಸತ್ವರಾಜ ಸತಾಮಸೆಂಬರು, ಮತ್ತೆ ಪಾರ್ವತಿ ಲಕ್ಷ್ಮೀ ಭಾರತಿ ಎಂಬರೀಶ್ವರರು, ಎಂಬರೀಶ್ವರರು. ಸತ್ಯ ಶಮ ಧನಿ ಶಾಂತಿ ಯೋಗವು ನಿತ್ಯ ಕೇಳಣಿ ಮಾದಿ ಸಿದ್ಧಿಯು, ಕೇಳಣಿ ಮಾದಿ ಸಿದ್ಧಿಯು. ಮತ್ತೆ ಶ್ರುತಿ ಷಣ್ಮತವು ವಿದ್ಯೆಗಳಾದರಿವು ಎಂದ, ವಿದ್ಯೆಗಳಾದರಿವು ಎಂದ. ಮತ್ತೆ ಈಶ್ವರರು ಯಾರು ಅಂದರೆ
ಒಳಗೆ ತಮೋಗುಣ ಹೊರಗೆ ಸತ್ವಗುಣವುಳ್ಳವರಾಗಿ ಸೃಷ್ಟಿಯ ಉತ್ಪತ್ತಿಗೆ ಸ್ಥಿತಿಕರ್ತನಾಗಿರ್ತಕ್ಕಂಥ ವಿಷ್ಣು, ಒಳಗೂ ಹೊರಗೂ ರಜೋಗುಣವುಳ್ಳವನಾಗಿ ಸೃಷ್ಟಿಯ ಉತ್ಪತ್ತಿಗೆ ಕರ್ತನಾದ ಬ್ರಹ್ಮ, ಒಳಗೆ ಹೊರಗೆ ತಮೋಗುಣವುಳ್ಳವನಾಗಿ ಸೃಷ್ಟಿಯ ಉತ್ಪತ್ತಿಗೆ ಸ್ಥಿತಿ ಲಯಗಳಿಗೆ ಕರ್ತನಾಗಿರ್ತಕ್ಕಂಥ ರುದ್ರ, ಈ 3 ಜನರು ಕೂಡ ಈಶ್ವರರು ಅಂತಕ್ಕಂಥ ನಾಮವನ್ನು ಪಡ್ಕೊಳ್ತಾರೆ. ಮತ್ತು ಸೌಭಾಗ್ಯವನ್ನೀವ ಪಾರ್ವತಿಯು, ಧನ ಸಂಪತ್ತನ್ನೀವ ಲಕ್ಷ್ಮಿಯು, ವಿದ್ಯಾಬುದ್ಧಿಗಳನ್ನೀವ ಸರಸ್ವತಿಯು, ಈ 3 ಸ್ತ್ರೀಯರು ಈಶ್ವರ ಎಂಬ ನಾಮದಿಂದ ಪ್ರಖ್ಯಾತಿಯನ್ನು ಪಡೆಯುತ್ತಾರೆ. ಹಾಗೂ ದೇವರು ಸತ್ಯ, ಶಮೆ, ಅಂತರಿಂದ್ರಿಯ ನಿಗ್ರಹ, ಮೇಲೆ ಬಹಿರಿಂದ್ರಿಯ ನಿಗ್ರಹ, ಸಮಾಧಾನ, ಚಿತ್ತವೃತ್ತಿ, ನಿರೋಧ, ಅಣಿಮಾದಿ ಸಿದ್ಧಿಗಳು, ಶೈವ, ವೈಷ್ಣವ, ಸೌರ, ಗಾಣಪತ್ಯ, ಕಾಪಾಲಿಕ, ಶಾಸ್ತ್ರೀಯ ಎಂಬ 6 ಧಾರ್ಮಿಕ ಪಂಥಗಳು ಈ ವಿದ್ಯೆಯಿಂದ ಆಗಿರುವವು ಎಂಬುದಾಗಿ ಪರಮೇಶ್ವರನು ಬಸವೇಶ್ವರನಿಗೆ ಹೇಳ್ತಾ ಇದ್ದಾರೆ. ಮತ್ತು ವಿಶ್ವರೂಪವನ್ನು ಯಾವ ರೀತಿಯಾಗಿ ತೋರ್ತಾರೆ ಅಂತಕ್ಕಂಥದ್ದನ್ನ ಆ ಆದಿಶಕ್ತಿಯ ವಿಶ್ವರೂಪಗಳನ್ನು ಹೇಳ್ತಾ ಹೋಗ್ತಾರೆ. ವಿಶ್ವರೂಪ ಜಿಹ ವಿರಾಟವು ಶಾಶ್ವತವು ಆ ದೇವಿ ವಿಗ್ರಹ, ವಿಶ್ವರೂಪ ಜಿಹ ವಿರಾಟವು ಶಾಶ್ವತವು ಆ ದೇವಿ ವಿಗ್ರಹ, ವಿಶ್ವವಾನಂತಗಳ ಧರಿಸಿದುದದುವೆ ಸ್ವಾಗತ, ಅದುವೆ ಸ್ವಾಗತ. ವಿಶ್ವಧಾರಕಕ್ಕೆ ಸ್ವರಾಟವು ಶಾಶ್ವತವು ಪ್ರಕೃತಿಯದು, ಭಾಸ್ವರರಿ ಚಿಚ್ಚಕ್ತಿ ಚೈತನ್ಯನಿಸುವುದು ಎಂದ, ಚೈತನ್ಯನಿಸುವುದು ಎಂದ. ಮತ್ತೆ ವಿಶ್ವರೂಪವಾಗಿರ್ತಕ್ಕಂಥ ಈ ವಿರಾಟ, ಸ್ಥಿರವಾಗಿರ್ತಕ್ಕಂಥ ದೇವಿ, ಸ್ಥೂಲ ದೇಹವು ನಂತರ ಜಗತ್ತುಗಳಿಗೆ ಆಧಾರವಾಗಿದ್ದು ಸರ್ವ ಜಗತ್ತನ್ನು ಧರಿಸಿದ್ದು ಶಕ್ತಿಯ ಸೂಕ್ಷ್ಮ ರೂಪವಾದ ಸ್ವರಾಟವೆನಿಸುವುದು. ಮೂಲ ಪ್ರಕೃತಿಯು ಸ್ಥಿರವಾದದ್ದು, ಸ್ವಯಂ ಪ್ರಕಾಶ ಸರ್ವಸಾಕ್ಷಿ ಚೈತನ್ಯವು ಚಿಚ್ಚಕ್ತಿ ಎನಿಸುವುದು. ಇದಕ್ಕೆ ಸ್ವಂತ ಶಕ್ತಿ ಇರುವುದರಿಂದ ಚಿಚ್ಚಕ್ತಿ ಎಂಬುದಾಗಿ ನಾಮವನ್ನು ಪಡೆದಿದೆ ಎಂಬುದಾಗಿ ಶಿವನು ಬಸವೇಶ್ವರಿಗೆ ಹೇಳ್ತಾ ಇದ್ದೇನೆ. ಮತ್ತೆ ಹೊಳೆವ ಚೈತನ್ಯದುವೆ ತಾನೇ ತಿಳಿಯಲಿಕ್ಕೆ ಚಿದ್ಬಯಲು ಎನಿಸಿತು, ಚಿದ್ಬಯಲು ವರರಾಜರಾಜೇಶ್ವರಿಯು ಎಂದೆನಿಪ, ರಾಜರಾಜೇಶ್ವರಿಯು ಎಂದೆನಿಪ. ಸ್ವರೂಪದ ಬ್ರಹ್ಮವಂತಾನೇ ನೆಲೆಯು ಇಲ್ಲದ ಜಾಂಡಗಳಲ್ಲಿ, ಸ್ವರೂಪದ ಬ್ರಹ್ಮವಂತಾನೇ ನೆಲೆಯು ಇಲ್ಲದ ಜಾಂಡಗಳಲ್ಲಿ, ಒಳದೊಳಗಿ ಬೆಳಗುವುದು ನಿರ್ಲೇ ಪದವಿ ಕೇಳೆಲ್ಲ, ನಿರ್ಲೇ ಪದವಿ ಕೇಳೆಲ್ಲ. ಮತ್ತೆ ಬಯಲ ಬ್ರಹ್ಮಾಂಡಗಳ ಒಳಹೊರಗೆ ತುಂಬಿಕೊಂಡು ನಿರ್ಲೇಪವಾಗಿರುವಂತೆ ನಿರಾಕಾರ ಸ್ವಯಂ ಪ್ರಕಾಶಲಾದ ಚಿಚ್ಚಕ್ತಿಯು ಅನಂತ ಬ್ರಹ್ಮಾಂಡಗಳಲ್ಲಿ ವ್ಯಾಪ್ತವಾಗಿ ವಿಶೇಷ ಪ್ರಕಾಶದಿಂದ ಬೆಳಗುತ್ತಾ ನಿರ್ಲೇಪವಾಗಿರುವುದರಿಂದ ಚಿದ್ಬಯನೆನಿಸಿದಳು. ಆ ಚಿದ್ಬಯಲೆ ಮಹಾ ಸಾರ್ವಭೌಮವೆನಿಸುವ ಪರಬ್ರಹ್ಮವೆನಿಸಿರುವುದು. ಪರ ಪ್ರಕಾಶಾಪೇಕ್ಷೆಯಿಲ್ಲದೆ ಸ್ವಯಂ ಪ್ರಕಾಶಲಾಗಿ ಬೆಳಗುವುದರಿಂದ ರಾಜರಾಜೇಶ್ವರಿ ಎಂಬ ನಾಮವು ಆ ದೇವಿಗೆ ಸಲ್ತದೆ ಇರ್ತಕ್ಕಂಥದ್ದನ್ನ ಪರಮೇಶ್ವರನ ಬಸವಣ್ಣನವರಿಗೆ ಆ ರಾಜರಾಜೇಶ್ವರಿ ಅಂದರೆ ಏನು, ಅವಳ ನಾಮ ಹೇಗಿತ್ತು, ಹೇಗೆ ಶಾಶ್ವತವಾಗಿರ್ತಕ್ಕಂಥದ್ದನ್ನು ಮುಂದೆ ಹೇಳ್ತಾ ಹೋಗ್ತಾರೆ. ರಾಜರಾಜೇಶ್ವರಿಯೇ ಕೇಳೈ ರಾಜಿಸಿತು ಮಹಾವಿದ್ಯ ನಾಮವು, ರಾಜರಾಜೇಶ್ವರಿಯ ತಾ ನಿಜ ಬ್ರಹ್ಮ ನಿಜ ವಸ್ತು, ಬ್ರಹ್ಮ ನಿಜ ವಸ್ತು. ರಾಜ ಸರ್ವಕ್ಕೆ ಸರ್ವಲೋಕಕ್ಕೆ ರಾಜ ಹರಿರುದ್ರಾದಿಗಳಿಗೆ ರಾಜವೆನಿಸಿತು ರಾಜರಾಜೇಶ್ವರಿಯ ನಾಮದಿಂದ, ರಾಜೇಶ್ವರಿಯ ನಾಮದಿಂದ. ಸರ್ವ ಲೋಕಗಳಿಗೂ ಬ್ರಹ್ಮಾದಿ ತ್ರಿಮೂರ್ತಿಗಳಿಗೂ ಒಡೆಗಳಾಗಿದ್ದರಿಂದ ರಾಜರಾಜೇಶ್ವರಿ ಎಂಬ ನಾಮವುಳ್ಳವಳಂಥವಳಂದು. ರಾಜರಾಜೇಶ್ವರಿಗೆ ಮಹಾಜ್ಞಾನ ಪ್ರಕಾಶಗಳು, ನಿಜ ಬ್ರಹ್ಮ ಸ್ವರೂಪಗಳು, ಸತ್ಯ ವಸ್ತುಗಳು ಎಂಬ ನಾಮದಿಂದ ಪ್ರಕಾಶಿಸುವಂತವಳಾಗಿದ್ದು ಈ ಚಿಚ್ಚಕ್ತಿ ಅಂತಕ್ಕಂಥ ಮಹಾದೇವಿ.
ಹೇಳುವೆ ತ್ರೈಮೂರ್ತಿಗಳ ತಪವನ್ನು ಹೇಳುವೆ ತ್ರಿಗುಣವಿವರವನ್ನು ಹೇಳುವೆ ತ್ರಿಮೂರ್ತಿಗಳ ತಪವನ್ನು ಹೇಳುವೆ ತ್ರಿಗುಣವಿವರವನ್ನು ಹೇಳುವೆ ಮಧುಕೈತ ಭರವದೆಯನ್ನು ಮಹಿಷಮರ್ಧನವಾ ಹೇಳುವೆ ಶುಂಭನಿ ಶುಂಭರಳಿವನ್ನು ಹೇಳುವೆ ನಾರಾಯಣಿಯ ಸ್ತುತಿಯನ್ನು ಹೇಳುವೆ ದೇವಿ ಮಹಾತ್ಮೆಯನ್ನು ಜೀವನ್ಮುಕ್ತಿಯಿಂದ ಮತ್ತು ಬಸವೇಶ್ವರನೇ ತ್ರೈಮೂರ್ತಿಗಳ ತಪಸ್ಸನ್ನು ಅವರಿಗೆ ವರವನ್ನು ಕೊಟ್ಟಿದ್ದನ್ನು ಮಧುಕೈಟವರ ವಧೆಯನ್ನು ಮತ್ತು ಮಹಿಷ ಶುಂಭ ನಿಶುಂಭರ ನಾಶವನ್ನು ಆ ನಾರಾಯಣಿಯ ಸ್ತುತಿಯನ್ನು ದೇವಿಯ ಮಹಾತ್ಮೆಯನ್ನು ಮತ್ತು ಜೀವನ್ಮುಕ್ತಿಯನ್ನು ಮುಂದಿನ ಅಧ್ಯಾಯಗಳಲ್ಲಿ ಹೇಳ್ತಾ ಹೋಗ್ತೇನೆ. ನೀನು ಕೇಳುವಂತವನಾಗುವುದಾಗಿ ಬಸವೇಶ್ವರನಿಗೆ ಶಿವನು ಅನಂತ 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 ದೇವಿಯ ಅವತಾರಗಳನ್ನೆಲ್ಲ ಯಾವ ರೀತಿಯಾಗಿ ವಿವರಿಸ್ತಾ ಇದ್ದಾರೆ ಅಂದರೆ, ಮಾಡಿದಳು ಬ್ರಹ್ಮಾಂಡನಂತವ ಮಾಡಿದಳು ರಾಜಾಂಡ ಘನತರ ನೋಡಲಿ 500 ಕೋಟಿಯ ಯೋಜನಲತೆಯೇ ಮಾಡಲೇಂತ ವಸ್ತುಗಳೆಯದು ಕೂಡಿ ತ್ರಿಗುಣಿ ಪಡೆದು ಜೋಗುಳ ಬಾಡುತ್ತಲಿ ಉಡಿಗಟ್ಟಿ ಅಮ್ಮನು ಇರುಹಿದಳು ಎಂದ ಅಮ್ಮನು ಇರುಹಿದಳು ಎಂದ. ಈ ಜಿಜೆತ್ತಿಯು ಅನಂತ ಬ್ರಹ್ಮಾಂಡಗಳನ್ನು ಮಾಡಿದಳು. ಈ ಬ್ರಹ್ಮಾಂಡವನ್ನು 500 ಕೋಟಿ ಯೋಜನಾದ ಅಳತೆಯಲ್ಲಿ ಇಲ್ಲ ಮಾತ್ರದಿಂದ ಹೊತ್ತುಗಳೆತ್ತಿರಲು ತ್ರಿಗುಣದಿ ಅಂದರೆ ಸಾತ್ವಿಕ ರಜೋಗುಣ ತಮೋಗುಣ ಇರತಕ್ಕಂಥ 3 ಗುಣಗಳನ್ನು ಕೂಡಿ ನಮ್ಮನ್ನು 3 ಜನರನ್ನು ಹಡೆದು ಚಿಕ್ಕ ಮಕ್ಕಳಾದ ನಮ್ಮ ಸಲುವಾಗಿ ಜೋಗುಳ ಪದಗಳನ್ನು ಹಾಡುತ್ತಾ ಉಡಿಯಲ್ಲಿ ಇಟ್ಟುಕೊಂಡು ಸಾಕುವ ನಮ್ಮನ್ನು ಭೂಮಿಗೆ ತಂದಿಳುಹಿದಳು ಎಂಬುದಾಗಿ ಹೇಳಿ ಮತ್ತೆ ಬ್ರಹ್ಮ ಹರಿರುದ್ರಾದಿಗಳ ಜಗದಮ್ಮ ಮಧ್ಯೆಗೆ ತಂದಿರುವುದು ಬ್ರಹ್ಮ ಹರಿರುದ್ರಾದಿಗಳ ಜಗದಮ್ಮ ಮಧ್ಯೆಗೆ ತಂದಿರುವುದು ಒಮ್ಮೆ ತೋರದ ದೃಶ್ಯವಾಗಿಯೇ ಹೋಗಲಿದೆ ನಾವು ಅಮ್ಮನನ್ನು ಕಳೆಕೊಳ್ಳುತ್ತಾವ ಗುಮ್ಮಳಿಸುತ್ತಲ ಜಾಂಡಗಲ್ಲವ ಅಮ್ಮನನ್ನು ಕಳೆಕೊಳ್ಳುತ್ತಾತ ಗುಮ್ಮಳಿಸುತ್ತಲ ಜಾಂಡಗಲ್ಲವ ಸುಮ್ಮನೆ ಜಗಜ್ಜನನಿಯು ತ್ರಿಮೂರ್ತಿಗಳಾಗಿರ್ತಕ್ಕಂಥ ನಮ್ಮನ್ನ ಈ ಭೂಲೋಕಕ್ಕೆ ತಂದು ಇಳಿಸಿದರು ಮತ್ತು ಇಳಿಸಿದ್ದೇ ಸರಿ ಅವರ ರೂಪವನ್ನು ಕೂಡ ನಮಗೆ ತೋರಿಸಲಿಲ್ಲ. ಎಲ್ಲಿ ಹೋದ್ರು ಹೇಗೆ ಹೋದ್ರು ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗಲಿಲ್ಲ. ಆಗ ನಮ್ಮನ್ನು ಕೆಳಗಿಳಿಸಿ ಆಗಲೇ ಮಾಯವಾಗಿಬಿಟ್ರು. ಆ ತಾಯಿಯನ್ನು ಕಳ್ಕೊಂಡು ವ್ಯಸನವನ್ನು ಕೊಡುತ್ತಾ ಮನೆಯಿಲ್ಲದೆ ಪರದೇಶಗಳಾಗಿ ಬ್ರಹ್ಮಾಂಡವನ್ನು ಉಪಯೋಗವಿಲ್ಲದೆ ತಿರುಗಿದೆವು ಎಂದು ಹೇಳ್ತಾ ಒಳಲಿದೆವು ಬಹಳ ಕಾಲದಿ ನೆಲೆಯೂ ಇಲ್ಲದೆ ಈಗ ಜಾಂಡವ ಒಳಲಿದೆವು ಬಹಳ ಕಾಲದಿ ನೆಲೆಯೂ ಇಲ್ಲದೆ ಈಗ ಜಾಂಡವ ಬರುತ್ತಿರುವ ಶ್ರೀರಮಹವಾಕ್ಯ ಎಲೆ ಪರಮ ಪುರುಷರಿರ ನಿಮಗೆ ತಡವಳುವಳೈಗೆ ತಪದಿಂದಲೇ ಸಭೆ ತೋರಳೆಂಬುದರಿತ್ತು ನಭವಚನ ತೋರಳೆಂಬುದರಿತ್ತು ನಭವಚನ ಅಂದರೆ ಬಹುಕಾಲದವರೆಗೆ ಸ್ವಲ್ಪ ಜಾಗವನ್ನು ಬಿಡದೆ ಈ ಬ್ರಹ್ಮಾಂಡವನ್ನೆಲ್ಲ ನಾವು ತಿರುಗಿದ್ವು. ವಿಶೇಷವಾಗಿ ತಿರುಗುತ್ತಿರುವುದು ನಭವಚನ ಅಂದರೆ ಆಕಾಶವಾಣಿ ಆಯಿತು. ಇಲ್ಲಿ ಶ್ರೇಷ್ಠ ಪುರುಷರಿರ ಈ ದೇವಿಯು ತಪದಿಂದ ಗಳಿಸದೆ ತೋರಡು ಹಾಗೂ ದೊರಕುವುದಿಲ್ಲವೆಂದು ನುಡಿಯಿತು. ದೇವಿಯ ದರ್ಶನ ಮಹಾಬಯಲು ಮನೆಗಳು ತಯಾರಾದ ನಂತರ ಅದೇ ಮನೆಯೊಳಗಿನ ಬಯಲಿನಿಸಿಕೊಂಡಂತೆ
ದೇವಿಯು ಸೃಷ್ಟಿಯನ್ನು ರಚಿಸಿದ ನಂತರ ಸರ್ವರ ಹೃದಯದಲ್ಲಿ ಆತ್ಮಸ್ವರೂಪದಿಂದ ಪ್ರವೇಶಿಸುವಳು. ಬ್ರಹ್ಮವು ನಮ್ಮೆಲ್ಲರ ಆತ್ಮವಾಗಿರುವುದೆಂದು ಅನೇಕ ಶ್ರುತಿಗಳು ಸಾರುತ್ತಿದ್ದರೂ ತ್ರಿಮೂರ್ತಿಗಳು ಅಂತರಂಗದಲ್ಲಿ ಅರಿವಿನ ಸ್ವರೂಪದಲ್ಲಿರುವ ದೇವಿಯನ್ನು ತಿಳಿಯದೆ ಹೊರಗೆ ಹುಡುಕ ಹತ್ತಿದರು. ಬಹಿರ್ಮುಖರಾದವರಿಗೆ ತೋರದೆ ಅಂತರ್ಮುಖರಾದವರಿಗೆ ಮಾತ್ರ ತೋರುವುಳೆಂದು ಆಕಾಶವಾಣಿಯಿಂದ ನಭೋವಚನ ನಡೆಯಿತು. ಈ ನಭೋವಚನ ಮೊದಲು ದೇವರು ಕಾಣುವ ಸ್ಥಾನವನ್ನು, ನಂತರ ದೇವರ ಸ್ವರೂಪವನ್ನು ತಿಳಿ ಎಂಬ ಶ್ರುತಿಯ ಮಹಾವಾಕ್ಯಗಳೇ ನಭೋವಚನ ಎನಿಸುವುದು. ತಪ ಚಿತ್ತಾದ್ವೈತೆಯಿಂದ ಶಕ್ತಿಯ ಸ್ವರೂಪವನ್ನು ತಿಳಿಯುವ ಸಾಧನವು ತಪವೆನಿಸುವುದು. ಚಂಚಲವಾದ ಅಶುದ್ಧ ಮನಸ್ಸಿನಲ್ಲಿ ತೋರದೆ ಸ್ಥಿರವಾದ ಶುದ್ಧ ಮನಸ್ಸಿನಲ್ಲಿ ಶಕ್ತಿಯು ಸ್ಪಷ್ಟವಾಗಿ ತೋರುವುದೆಂಬ ಭಾವವು. ಸೂಕ್ಷ್ಮ ಕಾರಣಗಳೆಂಬ ಮತ್ತು ಶರೀರ, ಜಾಗೃತ, ಸ್ವಪ್ನ, ಸುಸುಪ್ತಿ ಎಂಬ 3 ಅವಸ್ಥೆ, ಅವುಗಳೊಳಗಿನ ಸರ್ವ ವ್ಯವಹಾರಗಳನ್ನು ತಿಳಿಯುವ ವಿಶ್ವ, ತೇಜ, ಪ್ರಾಜ್ಞರೆಂಬ 3 ಜೀವರುಗಳು ಇವೆಲ್ಲವನ್ನು ಸಾಕ್ಷಿ ಸ್ವರೂಪದಿಂದ ಅರಿಯದೆ ಶುದ್ಧ ಅರಿವೇ ಆತ್ಮ. ಇದು ಸಚ್ಚಿದಾನಂದ ಸ್ವರೂಪಗಳಾದ್ದರಿಂದ ಶುದ್ಧಾತ್ಮವೇ ಕಿಚ್ಚೆತ್ತಿ ಬ್ರಹ್ಮವೆನಿಸುವುದು. ಆಲಿಸಿದೆವ ವಚನವನ್ನು ಮೊಗ ಮೇಲಕ್ಕೆ ಮತ್ತೆ ನುಡಿದುದು. ಆಲಿಸಿದವ ವಚನವನ್ನು ಮೊಗ ಮೇಲಕ್ಕೆ ಮತ್ತೆ ನುಡಿಯುವುದು. ಕೇಳು ಕಾರಣ ಪುರುಷರೇ ತಪ ಮಾಡಿರೆಂದೆನಲು, ತಪವ ಮಾಡಿರೆಂದೆನಲು. ಮೇಲೆ ಆಲೋಚಿಸುತ್ತ ಕೇಳ್ದೆವು ಲೋಲದೇವಿಯ ಪರಿಪಲಕ್ಷಣ. ಮೇಲೆ ಆಲೋಚಿಸುತ್ತ ಕೇಳ್ದೆವು ಲೋಲದೇವಿಯ ಪರಿಪಲಕ್ಷಣ. ಹೇಳುವರು ಯಾರು ಯಮಗೆ ಇರಲು ನಭೋವಚನ. ಅಂದರೆ ಈ ತ್ರಿಮೂರ್ತಿಗಳಿಗೆ ತಾಯಿಯನ್ನು ಕಳ್ಕೊಂಡು ಅಲರಾಟವನ್ನು ಅಲ್ಲಾಡುತ್ತಾ ಎಲ್ಲಿ ಈ ತಾಯಿಯನ್ನು ಹುಡುಕೋದು, ನಾವು ಹೇಗೆ ಭಜಿಸೋದು, ಯಾರು ಹೇಳಲು? ತ್ರಿಮೂರ್ತಿಗಳೇ ಮೊದಲ ಮಕ್ಕಳಾಗಿರುವುದರಿಂದ ಈ ಜಗತ್ತಿಗೆ ಅವನ ಯಾರು ಇಲ್ಲ ಅನಿಸುತ್ತೆ. ಆ ತಾಯಿಯನ್ನು ಹುಡುಕ್ತಕ್ಕಂಥದ್ದು ಮತ್ತು ಹೇಳ್ತಕ್ಕಂಥವ್ರು ಕೇಳ್ತಕ್ಕಂಥವ್ರು ಯಾರು ಇರದೇ ಕಾರಣ ಈ ತ್ರಿಮೂರ್ತಿಗಳೇ ಅಲ್ಲಿ ಅಲ್ಲಾಡುತ್ತಾ ದೇವಿಯನ್ನು ಹುಡುಕ್ತಕ್ಕಂಥವ್ರು. ಆಮೇಲೆ ಮುಖವನ್ನು ಮೇಲೆ ಎತ್ತಿದರು. ಕಾರಣ ಪುರುಷರಿರ ನಾನು ಹಿಂದೆ ಜಗತ್ತಿನ ಅಡ್ಡಗಳಲ್ಲಿ ಎಲ್ಲೂ ನಿಮಗೆ ಸಿಕ್ಕೋದಿಲ್ಲ. ಮತ್ತೆ ನುಡಿತಿತ್ತು ಆ ಶರೀರವಾಣಿ. ಆಮೇಲೆ ಆಲೋಚಿಸುತ್ತಾ ಮನೋಹರವಾಗಿರ್ತಕ್ಕಂಥ ದೇವಿಯ ಧ್ಯಾನವ ಲಕ್ಷಣವನ್ನು ನಮಗೆ ಯಾರು ಹೇಳುವವರಾಗಿದ್ದಾರೆ ಅಂತ ಹೇಳಿ ಆ ನಭೋವಚನವನ್ನು ಇವರು ಕೇಳ್ತಾ ಇದ್ರು. ಈ ರೀತಿಯಾಗಿ ಧ್ಯಾನಿಸಿರಿ ಎಂಬುದಾಗಿ ಆ ನಭೋವಚನ ಆಕಾಶವಾಣಿ ಅಂದರೆ ಶರೀರವೇ ಇಲ್ಲದೆ ಇರ್ತಕ್ಕಂಥ ಒಂದು ವಾಣಿ ಮಾತು ಆಕಾಶದಿಂದ ಕೇಳಿ ಬರ್ತಾ ಇತ್ತು. ಆ ಅಲ್ಲಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಆ ತಾಯಿಯೇ ನಭೋವಚನದಿಂದ ಹೇಳ್ತಾ ಇದ್ದಾರೆ. ರೂಪವನ್ನು ತೋರಿಸಲಿಲ್ಲ, ಏನ್ ಮಾಡಬೇಕು? ಹಾಜಿರೈ ಪದ್ಮಾಸನವ ಜಗದೇಕ ದೇವಿಯ ಭಜಿಸಲಿಗೆ ನೀವು. ಹಾಜಿರೈ ಪದ್ಮಾಸನವ ಜಗದೇಕ ದೇವಿಯ ಭಜಿಸಲಿಗೆ ನೀವು. ಮೋಗಿರೈ ಬಾಹ್ಯೇಂದ್ರಿಯದ ತಲೆ ಮುರಿದ ಕಡೆಯ ಆತ್ಮನನ್ನು ಆಯುವ ಕೀರ್ತಿರೈ ಮನನಿರುವ ಪಡಿಯು. ಸೋತಿರೈ ಆತ್ಮನನ್ನು ಆಯುವ ಕೀರ್ತಿರೈ ಮನನಿರುವ ಪಡಿಯು. ಏಕನಾನೆಂದೆಂದು ನಿಶ್ಚಯಿಸೆಂದುದಾಕಾಶ, ನಿಶ್ಚಯಿಸೆಂದುದಾಕಾಶ. ನಾನು ಹೇಳಿದ ರೀತಿ ಆ ತ್ರಿಮೂರ್ತಿಗಳನ್ನ ಕುರಿತು ಆ ಆಕಾಶವಾಣಿ ಹೇಳ್ತಾ ಇದೆ ನೋಡಿ. ಪದ್ಮಾಸನವನ್ನು ಹಾಕಿ 3 ಜನ ಕೂತ್ಕೊಳ್ಳಿ. ಮೊದಲು ಪದ್ಮಾಸನವನ್ನು ಹಾಕಿ ಆಮೇಲೆ ಜಗದೇಕ ದೇವಿಯ ಭಜಿಸಲಿಕ್ಕೆ ನೀವು ಮೂಕಿರೈ ಬಾಹಿ ಎಂದರಿಯದ ದಳನುಡಿದ ದಕ್ಕಡೆಯ. ಅಂದರೆ ಇದು ಹಠರಾಜ ಯೋಗವಾಗಿರ್ತಕ್ಕಂಥದ್ದರಿಂದ ಇದನ್ನು ಜ್ಞಾನ ಸಿಂಧುವಿನಲ್ಲಿ ಚೆನ್ನಾಗಿ ಚಿದಾನಂದ ಓದುತ್ತರು ಚೆನ್ನಾಗಿ ಬರೆದಿದ್ದಾರೆ. ಅದನ್ನು ಸ್ವಚ್ಛ ಕನ್ನಡಿ ಅಂತ ಇದೆ.
ಅದನ್ನು ಯಾರು ಬೇಕಾದರೂ ತಿಳ್ಕೊಂಡು ಈ ಹಠರಾಜ ಯೋಗ ಅಂತಕ್ಕಂಥ ಯೋಗವನ್ನು ಓದಿದರೆ ಇದರ ಅರ್ಥ ಎಲ್ಲರೂ ತಿಳಿಯುತ್ತದೆ. ಅದನ್ನೇ ದೇವಿಪುರಾಣದಲ್ಲಿ ಮುಂದುವರಿಸಿದ್ದಾರೆ. ಪದ್ಮಾಸನವನ್ನು ಹಾಕಿ ಜಗದೇಕ ದೇವಿಯ ಭಜಿಸಲಿಕ್ಕೆ ನೀವು ಮೂಕಿಗೆ ಬಾಹಿ ಎಂದರೆ ನಡೆದುಬಿಟ್ಟ ದಕ್ಕಣೆಯ ಅಂದರೆ ಹೊರಗಿನ ಪ್ರಪಂಚದ ವಿಚಾರಗಳನ್ನು ಬಿಟ್ಟು ಅಂತರಂಗದಲ್ಲಿ ನಿಮ್ಮ ದೇವಿಯ ಧ್ಯಾನವನ್ನು ಮಾಡ್ತಾ ವಾಯುವನ್ನು ಆತ್ಮನಿರುವ ಜಾಗಕ್ಕೆ ಆ ವಾಯುವನ್ನು ಕಳಿಸಿ ಮನ ನಿಲ್ಲುವ ಪರಿ ನೀವು ಹಠಯೋಗದಿಂದ ಅಂತರಂಗದಲ್ಲಿ ಕಾಣಬೇಕು ಹೊರತು ಆಚೆ ಕಡೆ ಎಲ್ಲಿ ಹುಡುಕಿದ್ರು ಕೂಡ ಆ ತಾಯಿ ನಿಮಗೆ ಸಿಕ್ಕೋದಿಲ್ಲ. ಆ ತಾಯಿಯ ನಾಮವನ್ನೇ ಧ್ಯಾನವನ್ನು ಮಾಡ್ತಾ ಸೋಹಂ ಜಪ ಅಂತ ಹೇಳ್ತಾ ಇದಕ್ಕೆ ಆ ಸೋಹಂ ಜಪವನ್ನ ತಾವು ಮಾಡಬೇಕಾಗ್ತದೆ. ನೆನೈರೈ ಮೂರ್ತಿಯನ್ನು ದೇವಿಯ ಗಣ ಮಹಾ ಸೌಂದರ್ಯ ರೂಪವ ನೆನೈರೈ ಮೂರ್ತಿಯನ್ನು ದೇವಿಯ ಗಣ ಮಹಾ ಸೌಂದರ್ಯ ರೂಪವ ನಿನುಗುಲಿಹ ಕುಂಡಲ ಕಿರೀಟದ ಅರ್ಧ ಚಂದ್ರಮನ ಅರ್ಧ ಚಂದ್ರಮನ ಕಣೆಯ ಕಣ್ಣಿನ ಮೋಗುದಿಯ ಕಣ್ಣು ಕೊನೆಯ ಕಪ್ಪು ಕಪೋಲ ಕಂಠದ ಹಣೆಯ ಕಣ್ಣಿನ ಮೋಗುದಿಯ ಕಣ್ಕೊನೆಯ ಕಪ್ಪು ಕಪೋಲ ಕಂಠದ ಗುಣರಹಿತ ಪರಬ್ರಹ್ಮವನೆಂದುದಾಕಾಶ ನೆನೆಯೆಂದುದಾಕಾಶ. ಅತಿಶಯವಾಗಿರ್ತಕ್ಕಂಥ ಸುಂದರ ರೂಪವಾಗಿರ್ತಕ್ಕಂಥ ಪ್ರಕಾಶಮಾನವಾಗಿರ್ತಕ್ಕಂಥ ಆಭರಣ ಅರ್ಧಚಂದ್ರಾಕಾರವಾಗಿರ್ತಕ್ಕಂಥ ಕಿರೀಟ ಹಣೆಗಣ್ಣು ಕನ್ಯವೆಯ ಕಪ್ಪು ಗಲ್ಲ ಕಂಠವುಳ್ಳ ದೇವಿಯ ಮೂರ್ತಿಯನ್ನು ಗುಣರಹಿತ ಪರಬ್ರಹ್ಮವನ್ನು ನೆನೆಯಿರಿ ಎಂಬುದಾಗಿ ಆಕಾಶ ಅಶರೀರವಾಣಿ ಆಗ್ತಾ ಇದೆ. ಹಾರ ಹೀರ ಬಳಿಯ ಪದಕದ ತೋರ ಮುತ್ತಿನ ಕಂಠಮಾಲೆಯ ಮೂರು ರೇಖೆಯ ತ್ರಿವಳಿಗಳ ಪುಜ ಕೀರ್ತಿ ಭಂಗಿಗಳ ಗೋರೆ ಕಂಕಣ ಕರಗ ಮುದ್ದಿಗೆ ತೋರುತಿಹ ತೋರ್ತಾಯುಧದ ಕಲೆ ತೋರುತಿಹ ಪರಬ್ರಹ್ಮವನು ನೆನೆಯೆಂದುದಾಕಾಶ ನೆನೆಯೆಂದುದ ಶರೀರ. ವಜ್ರದ ಸರ ಅದರ ಮಧ್ಯದಲ್ಲಿರ್ತಕ್ಕಂಥ ಪದಕ ದೊಡ್ಡ ಮುತ್ತುಗಳುಳ್ಳ ಕಂಠಮಾಲೆ ಮೂರು ಎಲೆಗಳುಳ್ಳ ಹವಳದ ಸರ ಬಾಗಿಲು ಬಂದು ವಂಕಿ ಗಟ್ಟಿಯಾದ ಮುಂಗೈಯಾಭರಣ ಕಡಗ ಉಂಗುರ ತೋರ್ತಾಗಿದ್ದವು. ಪ್ರಕಾಶಿಸುತ್ತಿರುವ ಆಭರಣಗಳಿಂದ ತೋರುತ್ತಿರುವ ಪರಬ್ರಹ್ಮವನ್ನು ನೆನೆಯಿರಿ ಎಂಬುದಾಗಿ ಆ ಶರೀರವಾಣಿ ಈ ತ್ರಿಮೂರ್ತಿಗಳಿಗೆ ಹೇಳ್ತಾ ಇದೆ. ಅದೇ ಪ್ರಕಾರವಾಗಿ ತ್ರಿಮೂರ್ತಿಗಳು ಆ ತಾಯಿಯ ಹೇಳಿದ ರೀತಿಯಲ್ಲಿ ಪದ್ಮಾಸನವನ್ನು ಅಳವಡಿಸಿ ಏಕಚಿತ್ತದಿಂದ ಏಕರೂಪದಿಂದ ಆ ತಾಯಿಯ ರೂಪವನ್ನು ನೋಡುತ್ತಾ ಹೇಳುತ್ತಾ ಆ ತಾಯಿಯ ಸ್ವರೂಪವನ್ನು ಮನದಲ್ಲಿ ಆತ್ಮಸ್ವರೂಪದಲ್ಲಿರ್ತಕ್ಕಂಥ ತಾಯಿಯನ್ನು ಕಾಣಬೇಕಾದ್ರೆ ಅಂತರ್ಮುಖರಾಗಬೇಕು, ಬಹಿರ್ಮುಖರಾಗದೆ ಕಾಣುವುದಿಲ್ಲ ಎಂಬುದಾಗಿ ತಾಯಿಯ ಆ ನಭವಚನದಂತೆ ಆ ತಾಯಿಯನ್ನು ನೋಡ್ತಾರೆ, ತಾಯಿಯನ್ನು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಕಥೆಯನ್ನು ಮುಕ್ತಾಯವಾಗ್ತದೆ. ನಾಳೆ ಮುಂದುವರಿತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಸಮಾಪ್ತಿ ಮಾಡ್ತಾ ಇದ್ದೇವೆ. ಜೈ ಗುರುಮಂಗಳ ನಮಃ ಪಾರ್ವತಾಪನೇ ಹರ ಮಹಾದೇವ ಶಂಭೋ ಗುರು ಬಸವಲಿಂಗ ಮಹಾಪ್ರಭು ಜೈ ದೇವಿ ಪಾದಾರ್ವೇ ಗೋವಿಂದ.